ಹೇಳ್ತೀನಿ, ಸತ್ಯನೇ ಹೇಳ್ತೀನಿ. ನಾನೊಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ಹಾಗಾದ್ರೆ ಆ ಅದೃಷ್ಟವಂತೆ ಯಾರು? ಹೇಳಿ ಬೇಬಿ ಸರ್. ಹಾಂ, ಹೇಳ್ತೀನಿ. ಇವತ್ತಿನವರೆಗೂ ನಿಮ್ಗೆ ಯಾರಿಗೂ ಈ ವಿಷಯ ಹೇಳಿರಲಿಲ್ಲ, ಆದರೆ ಇವತ್ತು ಹೇಳ್ತೀನಿ. ನಾನು ಪ್ರೀತಿಸ್ತಿರೋ ಹುಡುಗಿ ಹೆಸರು ಆಟೋದ ರೂಲ್ಸ್ ಯಾರಿಗೂ ಗೊತ್ತಿಲ್ವಾ? ಎರಡು ಪ್ರಶ್ನೆಗೆ ಉತ್ತರ ಕೊಡೋದು ಆಟೋದ ರೂಲ್ಸ್ ಅಲ್ಲ. ಮತ್ತೆ ಏನಾದರೂ ಚಾನ್ಸ್ ಬಂದ್ರೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಗೂಗ್ಲಿ, ಇವಾಗ ಆಟ ಮುಂದುವರ್ಸೋಣ, ನೀನ್ ತಿರ್ಗ್ಸೋ. ಕಾಕ್ರೋಚ್, ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಟ್ರೆ ನಿಂಗೆ ಗಂಟೆನಾದ್ರೂ ಹೋಗುತ್ತಾ? ಗಂಟು ಹೋಗುತ್ತೋ ಬಿಡುತ್ತೋ, ಆಟನ ಆಡಿದ್ರೆ ಕರೆಕ್ಟಾಗಿ ಆಡಬೇಕು, ಇಲ್ಲಾಂದ್ರೆ ಆಡಲೇಬಾರ್ದು. ಈ ಥರ ತಪ್ಪಾಗೆಲ್ಲ ಆಟ ಆಡೋದಾದ್ರೆ ನಾನು ಈ ಆಟಕ್ಕೆ ಬರೋದೇ ಇಲ್ಲ, ನೀವೇ ಆಡ್ಕೊಳ್ಳಿ. ಏನಾಯ್ತು ನಿನ್ಗೆ? ಯಾಕೆ ಹೀಗೆ ಆಡ್ತಿದ್ಯಾ? ಏನೀಗ ಆಟಕ್ಕೆ ಬರಲ್ವಾ? ಸರಿ ಆಗೋ, ನಾವೇ ಆಟ ಆಡ್ಕೊಂತೀವಿ. ನನ್ನ ವಿಷಯಕ್ಕೆ ನೀವೆಲ್ಲ ಯಾಕೆ ಜಗಳ ಆಡ್ತಾ ಇದ್ದೀರಾ? ಕಾಕ್ರೋಚ್ ಹೇಳ್ತಾ ಇರೋದು ಕರೆಕ್ಟೇ. ಒಂದು ಪ್ರಶ್ನೆಗೆ ಒಂದೇ ಉತ್ತರ, ಅದೇ ಗೇಮ್ನ ರೂಲ್ಸು. ನೀವು ಪ್ರಶ್ನೆ ಕೇಳುವಾಗಲೇ ಒಂದೇ ಪ್ರಶ್ನೆಯಲ್ಲಿ 2 ವಿಷಯ ಕೇಳಿದ್ರೆ 2ಕ್ಕೂ ನಾನು ಉತ್ತರ ಕೊಡ್ತಾ ಇದ್ದೆ. ಬಟ್ ಇವಾಗ ಚಾನ್ಸ್ ಮಿಸ್ ಆಗೋಗಿದೆ. ಬಾಮೈದ, ಒಂದೇ ಪ್ರಶ್ನೆಯಲ್ಲಿ 2 ವಿಷಯ ಕೇಳ್ಬೋದಾ? ಅದೆಂಗೆ? ಲೋ ಬಾಮೈದ, ನಾನು ಕೇಳಿದಾಗ ನೀನು ನೋಡ್ಕೊ. ಇವಾಗ ಜಗಳ ಬೇಡ. ಗೂಗ್ಲಿ ಬ್ರದರ್, ನೀವು ತಿರ್ಗಿಸಿ. ಈ ನನ್ನ ಮಗನ ಆಟಕ್ಕೆ ಸೇರ್ಸ್ಕೊಂಬರ್ದಿತ್ತು. ಬಾಯಿಗೆ ಬರ್ತಿದ್ದ ಬಿರಿಯಾನಿಗೆ ಕಾಕ್ರೋಚ್ ಬಿದ್ದಂಗಾಯ್ತು. ದೇವ್ರೆ, ಮತ್ತೆ ಅಮೂಲ್ ಬೇಬಿ ಕಡೆನೆ ಇದು ನಿಲ್ಲಂಗೆ ಮಾಡಪ್ಪ. ಅವ್ನಿಗೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಮಗ ನೀನ್ ಹೇಳ, ಟ್ರುತ್ತೋ ಡೇರೋ? ಟ್ರುತ್ತು. ನಾನು ಸತ್ಯನೇ ಹೇಳ್ತೀನಿ. ನಾನು ಕೇಳ್ತೀನಿ. ಬಾಮೈದ, ನಾನು 2 ಪ್ರಶ್ನೆ ಹೇಳ್ತೀನಿ. ಆ 2 ಪ್ರಶ್ನೆ ಒಂದೇ ಪ್ರಶ್ನೆ ಆಗ್ಬೇಕು, ಆ ತರ ಕೇಳ್ಬೇಕು. ನೀನ್ ಹೇಳ್ಕೊಡ್ತೀಯಾ? ಅಷ್ಟೇ ತಾನೆ, ಏನು ಅಂತ ಕೇಳು. ಇಷ್ಟೇನಾ? ಕಾಕ್ರೋಚ್ ಬ್ರದರ್, ನೀವು ಯಾವತ್ತಾದರೂ ಯಾವುದೇ ಹುಡುಗಿ ಕೈಲಿ ಕಪಾಳಕ್ಕೆ ಹೊಡ್ಸ್ಕೊಂಡಿದ್ದೀರಾ? ಒಂದು ವೇಳೆ ಹೊಡ್ಸ್ಕೊಂಡಿದ್ರೆ ಯಾರು, ಯಾಕೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ವಾವ್, ಇಷ್ಟೇನಾ? ಯಾವ ಹುಡುಗಿ ಕೈಯಲ್ಲಿ ಕೆನ್ನೆ ಓಡಿಸ್ಕೊಂಡಿದ್ಯಾ ಅನ್ನೋದು ಒಂದು ಪ್ರಶ್ನೆ, ಯಾಕೆ ಓಡಿಸ್ಕೊಂಡಿದ್ಯಾ ಅನ್ನೋದು 2ನೇ ಪ್ರಶ್ನೆ. ಹೌದು, ಕಪಾಳಕ್ಕೆ ಕೊಡಿಸ್ಕೊಂಡಿದ್ದೀನಿ, ಆದರೆ ಒಂದೇ ಹುಡುಗಿ ಹತ್ರ ಮಾತ್ರ. ಅವಳು ನನ್ನ ಪಾಲಿಗೆ ದೇವತೆ, ನನ್ನ ಪಾಲಿಗೆ ಅಕ್ಕ, ಈ ಅನಾಥಂಗೆ ಅಮ್ಮ. ನಾನು ಜೀವನದಲ್ಲಿ ಸೋತು ಸಾಯಕ್ಕೆ ಹೋದಾಗ ನನ್ನ ಕಪಾಳ ಕೊಡ್ದು ಜೀವನ ಅಂದರೆ ಸಾಯೋದಲ್ಲ ಸಾಧಿಸೋದು ಅಂತ ಬೈದು ನನ್ನ ಜೀವ ಉಳಿಸಿ ನನಗೊಂದು ಜೀವನ ಕಟ್ಕೊಟ್ಟು ದೇವತೆ ಅವಳು. ನಾನು ತಪ್ಪು ಮಾಡಿದಾಗ ನನ್ನ ಕಪಾಳ ಕೊಡ್ದು ಇದು ತಪ್ಪು ಇದು ಸರಿ ಅಂತ ಬುದ್ಧಿ ಹೇಳಿದ ಅಕ್ಕ ಅವಳು. ನಾನು ಹಠ ಮಾಡಿ ಹಸ್ಕೊಂಡು ಕೂತಿದ್ದಾಗ ನನ್ನ ಕಪಾಳ ಕೊಡ್ದು ಹೊಟ್ಟೆ ತುಂಬ ಊಟ ಹಾಕಿ ತಾಯಿ ಅವಳು. ನಾನಿವತ್ತು ಉಸಿರಾಡ್ತಿದ್ರೆ ಆ ಉಸಿರಿಗೆ ಕಾರಣ ಒಂದೇ ಹೆಸರು, ಸತ್ಯ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ಅವಳಿಗೆ ಮಗ ಹುಟ್ಟಬೇಕು. ಅಲ್ಲ, ಮುಂದಿನ ಜನ್ಮ ಎಲ್ಲ ಯಾಕೆ, ಈ ಜನ್ಮದಲ್ಲೂ ಸತ್ಯ ನನಗೆ ತಾಯಿನೇ, ನಾನು ಅವಳಿಗೆ ಮಗನೇ. ಲೂಸು, ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಕಣೋ. ಈ ಸ್ಕ್ರೂ ಡ್ರೈವರ್ ಅಲ್ಲೂ ಅದನ್ನ ಸರಿ ಮಾಡಕ್ಕಾಗಲ್ಲ. ನಾವೆಲ್ಲರೂ ಮನುಷ್ಯರು ಕಣೋ.
ಇಲ್ಲಿ ಯಾರು ಯಾರ ಪಾಲ್ಗೂ ದೇವ್ರಾಗಕ್ಕಾಗಲ್ಲ. ಯಾಕಾಗಲ್ಲ? ನಿಮ್ ತಂದೆನು ಮನುಷ್ಯರು ತಾನೆ, ನೀನ್ ದೇವ್ರನ್ನಲ್ವಾ? ಅದೇ ಥರ ನೀನು ನಮ್ಮ ಪಾಲ್ಗೆ ದೇವತೆ ತರನೇ. ಇವತ್ತು ನಾನು ಹುಟ್ಟಬ್ಬ ಇರ್ಬೋದು, ಆದರೆ ನನ್ನ ಜೀವಕ್ಕೆ ಮರುಜೀವ ಕೊಟ್ಟಿದ್ದು ನೀನೇ ಸತ್ಯ. ರಕ್ತ ಸಂಬಂಧದಲ್ಲಿ ಪ್ರೀತಿ ಇದ್ದರೆ ಏನೂ ಆಶ್ಚರ್ಯ ಇಲ್ಲ. ಆದರೆ ರಕ್ತ ಸಂಬಂಧನೇ ಇಲ್ಲದೆ ಇವ್ರ ಮನಸ್ಸಲ್ಲಿ ತಾಯಿ ಸ್ಥಾನ ಪಡೆದಿದೆಯಾ ಅಂದರೆ ಅದು ತಾಯಿ ಹೃದಯ ಇದ್ದರೆ ಮಾತ್ರ ಸಾಧ್ಯ ಸತ್ಯ. ಓ ಸಾಕು, ಕೇಳಿದ ಒಂದ್ ಪ್ರಶ್ನೆಗೆ ಎಲ್ರೂ ಉತ್ತರ ಕೊಡೋದು ಆಟದ ರೂಲ್ಸ್ ಅಲ್ಲ. ಗೂಗ್ಲಿ ತಿರುಗಿಸು. ಸತ್ಯ, ಇವಾಗ ನಿನ್ ಟರ್ನ್. ಇವಾಗ ಹೇಳು, ಟ್ರೂತಾ ಡೇರಾ? ನಾನ್ ಸತ್ಯ, ನಾನ್ ಹೇಳೋದು ಸತ್ಯ. ಅದೇನ್ ಕೇಳ್ತಿರೋ ಕೇಳಿ. ಸತ್ಯ ಅಮೂಲ್ ಬೇಬಿನ ಲವ್ ಮಾಡ್ತಿರೋ ವಿಷಯ ಅವಳ ಬಾಯಿಂದಾನೆ ಹೇಳ್ಸಕ್ಕೆ ಇದು ಒಳ್ಳೆ ಚಾನ್ಸು. ಈ ಟಾಮಗೋಡಿ ನನ್ನ ಮಗ ಸತ್ತಿಂಗ್ ಏನೇನೋ ಪ್ರಶ್ನೆ ಕೇಳಿ ಎಡ್ವರ್ಟ್ ಮಾಡ್ಬಿಟ್ರೆ ಏನೋ ಮಾಡೋದು. ಏ ಅಕ್ಕ ಮಾಡಿದ ಪ್ರಶ್ನೆ ನಾನು ಕೇಳ್ತೀನಿ. ಅದೆಲ್ಲ ಸಾಧ್ಯ ಇಲ್ಲ. ಸತ್ಯನ್ಗೆ ಪ್ರಶ್ನೆ ನಾನು ಕೇಳ್ತೀನಿ. ಅಯ್ಯಯ್ಯೋ, ನಾನ್ ಪ್ರಶ್ನೆ ಕೇಳಿ ಸತ್ಯನ್ ಮನ್ಸಿಗೆ ಅದನ್ನ ಹೇಳ್ತಾನ ಅನ್ಕೊಂಡಿದ್ರೆ ಇವರಿಬ್ರು ಕಿತ್ತಾಡ್ತವ್ರೆ. ನೀವಿಬ್ರು ಕೇಳೋದು ಬೇಡ, ಇಬ್ಬರು ಜಗಳದಲ್ಲಿ ಮೂರನೇ ಲಾಭ ಅನ್ನೋ ಹಾಗೆ ಅಮ್ಮಟನೇ ಸತ್ಯ ಪ್ರಶ್ನೆ ಕೇಳಿ. ಹೌದು, ನಾನೇ ಪ್ರಶ್ನೆ ಕೇಳ್ತೀನಿ. ಯಾರೋ ಒಬ್ರು ಕೇಳ್ರೋ. ಈ ಅಪ್ಪ ಇಲ್ಲಿ ನನ್ನ ಮಗನ್ ಯಾಕೋ ಅತಿ ಆಗ್ತಿದೆ. ಯಾಕೆ ಇವರಿಬ್ರು ಆಟದಲ್ಲಿ ಇದಾರಲ್ವಾ, ಅವರು ಪ್ರಶ್ನೆ ಕೇಳ್ಬೋತಾನೆ. ಯಾವಾಗ್ಲೂ ನೀನೇ ಯಾಕೆ ಕೇಳ್ಬೇಕು? ಅದೆಲ್ಲ ಗೊತ್ತಿಲ್ಲ, ನಾನ್ ಕೇಳ್ಬೇಕಂದ್ರೆ ಕೇಳ್ಬೇಕು. ನಾವು ಕೇಳಬೇಕು. ಇದಿಲ್ಲಿಗ್ ನಿಲ್ಲಲ್ಲ. ಒಂದ್ ಕೆಲ್ಸ ಮಾಡಿ, ನೀವ್ 3 ಜನ ಪ್ರಶ್ನೆ ಕೇಳಿ, ನಾನ್ 3 ಜನಕ್ಕೆ ಸತ್ಯವಾದ ಉತ್ತರ ಕೊಡ್ತೀನಿ. ಓಕೆನಾ? ಇದು ಓಕೆ. ಡಬಲ್ ಓಕೆ. 3 ಜನದ ಪ್ರಶ್ನೆ ಅಲ್ವಾ, ಅದಕ್ಕೆ ಟ್ರಿಬಲ್ ಓಕೆ. ಸತ್ಯ, ಇವ್ರಿಗೆ ಎಲ್ಲರೂ ನಿಮ್ಮ ಮೇಲಿಟ್ಟಿರೋ ಪ್ರೀತಿ ನೋಡೋಣ ಗೊತ್ತಾಗುತ್ತೆ. ನೀನು ಇಷ್ಟು ದಿನ ನಿಮ್ಮ ಮನೆಯವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ಏರಿಯಾ ಜನಗಳಿಗೆ ಅಂತಾನೆ ನೀನು ಜೀವನ ಕಳೆದಿದ್ಯಾ. ನಿನಗೋಸ್ಕರ ನಿಂದೇ ಆದ ಒಂದು ಜೀವನ ಕಟ್ಕೊಬೇಕು ಅಂತ ನಿನಗೆ ಯಾವತ್ತೂ ಅನಿಸಿಲ್ವಾ? ನಿನ್ನ ಕನಸಿನ ಜೀವನ ಹೇಗಿರಬೇಕು? ಈ ಪ್ರಪಂಚದಲ್ಲಿ ನನಗೆ ತುಂಬಾ ಖುಷಿ ಕೊಡೋ ಅಂಥದ್ದೇನಾದ್ರೂ ಇದ್ರೆ ಅದು ನನ್ನ ಪ್ರೀತಿಸಿದವ್ರ ಮುಖದಲ್ಲಿರುವಂಥ ನಗು. ಹಾಗಾಗಿ ನಾನು ಪ್ರೀತಿಸೋರ್ಗೋಸ್ಕರ ಏನೇ ಮಾಡಿದ್ರು ಅದು ಅವ್ರಿಗೋಸ್ಕರ ಮಾಡೋದಲ್ಲ, ಅವ್ರ ನಗುಲಿ ನನ್ನ ಖುಷಿ ಕಂಡ್ಕೊಳ್ಳೋದಕ್ಕೆ. ಆರತಿ ಮಾಡಿ